ಅಲ್ಲ, ಅವ್ರ ಲೈಫಲ್ಲಿ ಎಷ್ಟೆಲ್ಲ ಹೂಗಳು ನೋಡಿಲ್ಲ, ಆದರೆ ಈ ಹೂವು ನೋಡಿ ಯಾಕೆ ಅಷ್ಟೊಂದು ಭಯ ಶುರುವಾಯ್ತು ಅವ್ರಿಗೆ? ಏನೋ ಇದೆ ರೀ. ಎಲ್ಲರ ಕಿವಿ ಮೇಲೆ ಹೂವು ಇಟ್ಟು ಮಜಾ ತಗೋತಾ ಇದ್ದವನು ಹಿಂಗೆ ಆಡ್ದ ಅಂದರೆ ಏನೋ ಫಿಶಿ ಆಗಿದೆ ಅನ್ಸುತ್ತೆ. ಹೌದೌದು. ಅಲ್ಲ, ಅವ್ರು ಆಡಿದಿನ ಕರೆಕ್ಟಾಗಿ ಗಮನಿಸಿದ್ರ ನೀವು? ಆಮೇಲೆ ಅವ್ರು ಕೇಳಿದ್ ನೋಡಿದ್ರ? ಯಾರು ಕಳಿಸಿದ್ದು ಅಂತ ಟೆನ್ಷನ್ ಆಗ್ಬಿಟ್ರು. ರೀ, ನಿಮ್ಗೇನಾಯ್ತು? ಅದೇ ರಿಬ್ಬನ್ ಹೂವು ಒಂದಿಲ್ಲ, ಇಂಥದ್ದೇ ಒಂದು ರಿಬ್ಬನ್ ಹೂನ ಹಿಂದೆ ಎಂದೋ ನೋಡಿದ ನೆನಪು. ಹೌದಾ? ಎಲ್ಲಿ ಯಾರ ಜೊತೆ ಇದ್ದಾಗ? ಯಾವಾಗ? ಅಂದ್ರೆ ವಿಷಯ ಏನೋ ದೊಡ್ಡದಾಗಿದೆ ಅಂತ ಆಯ್ತು. ಅಯ್ಯೋ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ ಆಡ್ಬೇಡ. ಯೋಚನೆ ಮಾಡ್ತಿಲ್ವಾ? ನೆನಪಾಗ್ತಿಲ್ಲ. ಅದನ್ನ ನೋಡಿ ತುಂಬಾ ವರ್ಷಗಳಾಯ್ತು. ಬಹುಶಃ ಅಣ್ಣನ ಮದುವೆಗೆ ಮುಂಚೆ. ಹಾಗಂದ್ರೆ ಭಾವಂಗೆ ಅವ್ರ ಮದುವೆಗೆ ಮೊದಲು ಗರ್ಲ್ ಫ್ರೆಂಡ್ ಇದ್ಲಾ? ಇಂಥ ಹೂವೆಲ್ಲ ಮಾಡಕ್ ಬರೋದು ಆಗಿನ ಕಾಲದ ಹುಡುಗಿಯರಿಗೆ ಮಾತ್ರ. ಆ ಟೈಮಲ್ಲೇ ಇದೆಲ್ಲ ಫೇಮಸ್ ಇದ್ದಿದ್ದಲ್ವಾ? ನಿನ್ ಬಾಯ್ ಗುಲಾಬಿ ತುರ್ಕ ಎಲ್ಲ ಅದಕ್ಕೂ ಹಿಂಗ ಅಂತ ಹಿಂಗ ತಿಂದು ಮಂಗಾಡ್ದಂಗೆ ಆಡ್ತಿಯಲ್ಲ. ಆವಾಗಿಂದ ನೀವು ಹೇಳಿದ್ ನೋಡಿ ನೆನ್ಪಾಯ್ತೇನೋ ಅಂತ ಕೇಳಿದೆ. ಏನು ಗೊತ್ತಿಲ್ಲ ಅಂದಮೇಲೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ? ಹಾರಾಡಿದ್ ಯಾಕೆ? ಗೊತ್ತಾಗತ್ತೆ. ಆ ಹೂ ಯಾರು ಕಳಿಸಿತ್ತು ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕರು ಅಣ್ಣ ಯಾಕೆ ಹಿಂಗೆ ಆಡ್ತಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಹಲೋ ಡ್ಯಾಡ್, ನಾನು ಆಗ್ಲಿಂದ ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಹಿಂಗೆ ಮಾಡ್ತೀರಾ ನೀವು? ಒಂದ್ಸಲ ಫೋನ್ ಎತ್ತಲಿಲ್ಲ ಅಂದ್ರೆ ಕಾಯ್ಬೇಕು ಅಂತ ಅರ್ಥ. ಪದೇ ಪದೇ ಫೋನ್ ಮಾಡಿ ಯಾಕೆ ಕಾಟ ಕೊಡ್ತಾ ಇದೀಯಾ? ನಾನು ನಿಮಗೆ ಫೋನ್ ಮಾಡಿದ್ರೆ ಕಾಟ ಆಗೋಯ್ತಾ ಡ್ಯಾಡ್? ಸೂಪರ್ ಡ್ಯಾಡ್, ಸೂಪರ್. ನೀವು ಪದೇ ಪದೇ ಫೋನ್ ಮಾಡಿದ್ರೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ. ಅರ್ಜೆಂಟಾ? ಏನಾಯ್ತು? ಯಾವ ವಿಷಯ? ಚೆನ್ನಾಗಿ ಕೇಳಿದ್ರಿ ಡ್ಯಾಡ್. ಲೋಕ ಚಿಂತೆ ಮಾಡಕ್ಕೆ 1000 ವಿಷಯ ಇರುತ್ತೆ ಡ್ಯಾಡ್. ನಮ್ಮಲ್ಲಿರೋದು ಒಂದೇ ಲೋಕಲ್ ವಿಷಯ, ಅದೇ ಕರ್ಣನ್ ವಿಷಯ. ಅವನ ಬಗ್ಗೆನಾ? ನೀವು ಈ ತರ ನೆಗ್ಲೆಕ್ಟ್ ಮಾಡ್ತಿರೋದಕ್ಕೇನೆ ಅವ್ನು ಇಷ್ಟೊಂದು ನಿಗ್ರಾಡ್ತಿರೋದು. ನೀವು ಕರೆಕ್ಟಾಗಿ ಕೊಕ್ಕೆ ಹಾಕಿಲ್ಲ ಡ್ಯಾಡ್. ಇವಾಗ ಕೊಕ್ಕೆ ಹಾಕಿದ್ದೀನಿ ಅನ್ಕೊಂಡು ಓಡಾಡಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಸಂಜಯ್ ಡ್ಯಾಡ್, ಕಮಾನ್, ನನ್ನ ಮೇಲೆ ಯಾಕೆ ಕಿರ್ಚಾಡ್ತಿದ್ದೀರಾ? ಆಗ್ತಿರೋದು ಇದೆ ಅಲ್ವಾ? ಆ ನಿತ್ಯ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಓಡಾಡ್ತಿದ್ದಾಳೆ. ಈ ಕರ್ಣ ಮಾಮೂಲಿ ಈ ಅಂತ ಕಿಸ್ಕೊಂಡು ಓಡಾಡ್ತಿದ್ದಾನೆ. ಏನು ವಿಷಯ ಆಚೆ ಬರ್ತಿಲ್ಲ ಡ್ಯಾಡ್. ಅವಳಿಗೆ ಬೇಕಾಗಿರೋ ವಿಷಯ ತೇಜಸ್. ಅವನು ನಮ್ಮ ಮುಷ್ಟಿನಲ್ಲೇ ಇದ್ದಾನೆ. ಅವನು ಸಿಕ್ಕಲಿಲ್ಲ ಅಂತ ಖಾಲಿ ಕೈನಲ್ಲಿ ವಾಪಸ್ಸೂ ಬಂದಿದ್ದಾನೆ. ಆದರೆ ಏನು? ಅದನ್ನು ಇಟ್ಕೊಂಡು ಕರ್ಣನ ಮೇಲೆ ಎತ್ತಿ ಕಟ್ಟೋದಕ್ಕೆ ನೋಡಿದೆ. ಆದರೆ ಅದು ಎಷ್ಟು ಉಪಯೋಗಕ್ಕೆ ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಏನೋ ಅತಂತ್ರ ಅನ್ನಿಸ್ತಾ ಇರೋ. ಕುತಂತ್ರ ಮಾಡೋ ನಿಮಗೆ ಅತಂತ್ರ ಅನ್ನಿಸ್ತಿದ್ಯಾ? ಏನ್ ಡ್ಯಾಡ್ ಅದು? ನಿತ್ಯ ಕರ್ಣನ ಮದುವೆ. ಡ್ಯಾಡ್ ಪ್ಲೀಸ್, ನಿಮ್ ಕಣ್ಣನ್ನ ನೀವು ಅನುಮಾನಿಸೋ ಥರ ಆಗ್ಬೇಡಿ. ನಮ್ಮನ್ನ ನಾವು ನಂಬೇಕಲ್ವಾ? ಮೋರೋವರ್ ಅವ್ರು ನಮ್ಮ ಕಣ್ಣೆದ್ರಿಗೆ ಮದುವೆ ಆದ್ರಲ್ವಾ? ಮದುವೆ ಅನ್ನೋ ಹೆಸರಲ್ಲಿ ನಡೆಯೋ ಆಚರಣೆ ಮಾತ್ರ ನಮ್ಮ ಕಣ್ಣಿಗೆ ಬಿದ್ದದ್ದು. ವಾಟ್? ಮಂಟಪದಲ್ಲಿ ಎಲ್ಲ ಶಾಸ್ತ್ರನೂ ನಡೀತು, ಆದರೆ ಮುಖ್ಯವಾದ ವಿಷಯನ ನಾವ್ಯಾರೂ ನೋಡಲೇ ಇಲ್ಲ. ಯಾವ ವಿಷಯ? ತಾಳಿನ ಯಾಕೆ ಎಲ್ಲರ ಕಣ್ಣು ಮುಂದೆನೂ ಕಟ್ಟದೆ 4 ಗೋಡೆ ಮಧ್ಯೆ ಕಟ್ಟದ?
ಎಲ್ಲ ವಿಷಯದಲ್ಲೂ ಪ್ರಾಮಾಣಿಕತೆ ತೋರಿಸೋ ಕರ್ಣ ಈ ವಿಷಯದಲ್ಲಿ ಹೀಗೆ ನಡ್ಕೊಂಡಿದ್ದಾನೆ. ಅಂಕಲ್ ಹೇಳಿದ್ ನಿಜ ಅಲ್ವಾ? ತೇಜಸ್ ಈ ತರ ಬೇಜವಾಬ್ದಾರಿಯಾಗಿ ಇಷ್ಟು ದಿನ ನಡ್ಕೊಳ್ದೇ ಇದ್ದವನು ಈಗ ಯಾಕೆ ಹೇಳ್ದೆ ಕೇಳ್ದೆ ಓಡ್ ಹೋಗ್ಬೇಕಿತ್ತು? ನಿಜವಾಗ್ಲೂ ಇದೆಲ್ಲ ಬೇರೆ ಯಾರಾದ್ರೂ ಮಾಡ್ತಾ ಇರೋ ಕೆಲ್ಸನ? ಯಾರು ಈ ಕೆಲ್ಸ ಮಾಡಕ್ ಸಾಧ್ಯ? ಕರ್ಣ ಹೀಗೆಲ್ಲ ಮಾಡಕ್ ಸಾಧ್ಯನಾ? ಅವ್ರಿಗೆ ಹೀಗೆಲ್ಲ ಮಾಡಿದ್ರೆ ಏನ್ ಸಿಗುತ್ತೆ? ಇಲ್ಲ, ಅವ್ರು ಹೀಗೆ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ಹುಟ್ಟದೇ ಇರೋ ಮಗು ಜೀವ ಉಳಿಸೋದಕ್ಕೆ ಅಷ್ಟೆಲ್ಲ ಒತ್ತಾಡ್ತಿರೋರು ಬೇರೆಯವ್ರ ಜೀವನದಲ್ಲಿ ಆಟ ಆಡೋದಕ್ಕೆ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅನುಮಾನ ಪಡೋದು ತಪ್ಪಾಗುತ್ತೆ. ಜೀವನನೇ ಗೊಂದಲದ ಗೂಡಾಗೋಗಿದೆ. ಈಗೇನೋ ಮಗುನ್ ತೆಗ್ಸಲ್ಲ ಅಂತ ನನ್ನ ಕರ್ಣಂಗೆ ಮಾತು ಕೊಟ್ಬಿಟ್ಟೆ. ಆದ್ರೆ ಇನ್ ಸ್ವಲ್ಪ ದಿವಸದಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಮನೆಯವ್ರಿಗೆಲ್ಲ ಗೊತ್ತಾದಾಗ ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೋದು? ಇರೋ ವಿಷಯನ ಇವ್ರಿಗೆಲ್ಲ ಹೇಗೆ ಹೇಳೋದು? ಕರ್ಣ ಮತ್ತೆ ನನ್ನ ಮಧ್ಯೆ ಇರೋ ಸತ್ಯ ಬರೀ ನಮ್ಮಿಬ್ರಿಗಷ್ಟೇ ಗೊತ್ತಿದೆ. ಅದನ್ನ ಪ್ರಪಂಚಕ್ಕೆ ಹೇಳಿ ಅರ್ಥ ಮಾಡಿಸೋದಾದ್ರೂ ಹೇಗೆ? ಗೊತ್ತೋ ಗೊತ್ತಿಲ್ದೇನೋ ಒಂದು ಹೆಜ್ಜೆ ಮುಂದೆ ಇಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪನ್ನ ಸರಿ ಮಾಡ್ಕೊಳಕ್ಕಾಗುತ್ತಾ? ಸರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು?